ಅದೇ ರೀತಿಯಾಗಿ ಇನ್ನೂ ಕೆಲವು ವಿಚಾರಗಳನ್ನು ಕೆಲವು ಪದ್ಯಗಳಲ್ಲಿ ತಿಳಿಸಿದರು ಮಹನೀಯರು. ಈ ನಮ್ಮ ಒಂದು ದೇಹದಲ್ಲಿ ಕೆಲವ ಒಂದು ವಿಚಾರಗಳು, ಕೆಲವ ಒಂದು ಕ್ರಿಯೆಗಳು ನಡೆಯೋದಕ್ಕೆ ಕೂಡ, ಕೆಲವು ಕ್ರಿಯೆಗಳು ನಡೆಸ್ಕೊಳ್ಳೋದಕ್ಕೆ ಕೆಲವು ಕ್ರಿಯೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸಿದರು. ಏನಪ್ಪ ಅಂದರೆ, ಇನ್ನೊಂದು ಕಡೆ ಹೇಳಿದರು, ಸಮಯ ಸಂದರ್ಭವಾಗಿ ಅವರಿಗೆ ಯಾವ್ಯಾವ ರೀತಿ ಸಮಯ ಸಂದರ್ಭ ಸಿಕ್ತೋ, ಭಗವಂತನು ಅವರಿಗೆ ಯಾವ್ಯಾವ ರೀತಿಯಲ್ಲಿ ಯಾವಾಗ ಏನೇನು ರೀತಿಯಲ್ಲಿ ಪ್ರೇರಣೆ ಆಯಿತೋ ಆ ರೀತಿಯಾಗಿ ಆಯಾ ಒಂದು ಸಂದರ್ಭಕ್ಕೆ ಸಮಯಾನುಸಾರವಾಗಿ ಒಂದು ಸನ್ನಿವೇಶಗಳನ್ನು ನಮಗೆ ತಿಳಿಸಿದ್ದಾರೆ. ಈ ಒಂದು ಸನ್ನಿವೇಶ ಯಾವ ರೀತಿ ತಿಳಿಸಿದ್ದಾರೆ ಅಂದರೆ, ದೊಂಗನಿ ಬಟ್ಟೆ ಸಂಗತಿ ಉನ್ನದಿ ದೋವಲು ಮುಯ್ಯರವೋರನ್ನ ಅಂದರು. ಅಂದರೆ ಏನದು? ದೊಂಗನಿ ಪಟ್ಟೆ ಸಂಗತಿ ಉನ್ನದಿ ದೋವುಲು ಮುಯ್ಯರವೋರನ್ನ ಅಂದರು. ಅಂದರೆ ಕಳ್ಳನನ್ನು, ದೊಂಗ ಅಂದರೆ ಕಳ್ಳ ಅಂತ, ದೊಂಗನಿ ಕಳ್ಳನನ್ನು ಹಿಡ್ಕೊಳ್ಳೋದಕ್ಕೆ ಒಂದು ಉಪಾಯ ಇದೆ. ಅದಕ್ಕೋಸ್ಕರವಾಗಿ ಅವನು ಓಡಾಡ್ತಕ್ಕಂಥ ಒಂದು ದಾರಿಗಳನ್ನೆಲ್ಲ ಮುಚ್ಕೋಬೇಕಪ್ಪ, ಆ ಒಂದು ವಿಧಾನವನ್ನು ನೀನು ತಿಳ್ಕೊಳ್ಳಯ್ಯ ಗುರುವಿಂದ ಅಂತ ಹೇಳಿದರು. ಏನದು ಅಂದರೆ, ದೊಂಗನಿ ಪಟ್ಟೆ ಸಂಗತಿ ಉನ್ನದಿ ದೋವುಲು ಮುಯ್ಯರವೋರನ್ನ. ನೋಡಯ್ಯ, ನಿಮ್ಮಲ್ಲಿ ಪ್ರಾಣವಾಯು ಅಂತಕ್ಕಂಥದ್ದೇ ಕಳ್ಳ. ಈ ಕಳ್ಳ ಯಾವಾಗ ಓಡೋಗ್ಬಿಡ್ತಾನೋ, ಯಾವ ಬಾಗಿಲಲ್ಲಿ ಓಡೋಗ್ಬಿಡ್ತಾನೋ, ಇದಕ್ಕೆ ಈ ಕಳ್ಳನಿಗೆ ಈ ಮನೆಗೆ 9 ಬಾಗಿಲುಗಳಿದ್ದಾವಪ್ಪ. ಯಾವ ಬಾಗಿಲಲ್ಲಿ ಇವನು ಓಡೋಗ್ಬಿಡ್ತಾನೋ ಈ ಎಲ್ಲ ಬಾಗಿಲುಗಳನ್ನು ನೀನು ಲಾಕ್ ಮಾಡ್ತಕ್ಕಂಥ ವಿಚಾರವನ್ನು ಗುರುವಿಂದ ತಿಳ್ಕೊಳ್ಳಯ್ಯ ಅಂತ ಹೇಳಿದರು. ದೊಂಗ ಪದ್ಧತಿಗೆ ದೊರಕೊಡು ಬಹು ದೃಢ ಚಿತ್ತುಡು ಕಾವಲೆವೋರನ್ನ ಅಂದರು. ಅಂದರೆ ಈ ಒಂದು ಕಳ್ಳನನ್ನು ಹಿಡ್ಕೊಳ್ಳೋದಕ್ಕೆ ಒಂದು ಪದ್ಧತಿ ಇದೆ. ಆ ಪದ್ಧತಿಗೆ ನೀನು ಬಲವಾದಂಥ ದೃಢವಾದಂಥ ಏಕಾಗ್ರತೆಯಲ್ಲಿ ಇರಬೇಕಪ್ಪ. ನೀನು ತುಂಬ ಏಕಾಗ್ರತೆ ಬೇಕು. ಈ ಕಳ್ಳ ಅಷ್ಟೊಂದು ಸುಲಭವಾಗಿ ಸಿಗೋನಲ್ಲ. ಇವನನ್ನು ನೀನು ದೊರಕಿಸ್ಕೊಳ್ಬೇಕಾದ್ರೆ, ಇವನ್ನ ಹಿಡ್ಕೋಬೇಕಾದ್ರೆ, ಇವನ ವಿಚಾರವನ್ನು ನೀನು ತಿಳ್ಕೊಬೇಕಾದ್ರೆ, ಯಾಕೆ ಇವನು ಓಡೋಗ್ತಾನೆ, ಯಾಕೆ ಇವನು ಕಳ್ಳ ಅಂತ ಯಾಕೆ ಹೇಳಿದ್ರು, ಎಲ್ಲಿಗೆ ಬರ್ತಾನೆ, ಯಾರು ಇವನು ಈ ಕಳ್ಳ ಅಂತ ತಿಳ್ಕೋಬೇಕಾದ್ರೆ ನಿನ್ನ ಒಂದು ಏಕಾಗ್ರತೆ ತುಂಬ ದೃಢವಾಗಿ, ತುಂಬ ಬಲವಾಗಿ, ತುಂಬ ದೃಢವಾಗಿ ಬಲವಾಗಿ ಇರಬೇಕಾಗ್ತದೆ. ಏಕಾಗ್ರತೆ ಅಂತಕ್ಕಂಥದ್ದು ನಿನ್ನ ಚಿತ್ತವನ್ನು ತುಂಬ ಬಲವಾದಂಥ ದೃಢವಾದಂಥ ನಿರ್ಧಾರದಲ್ಲಿ ಇಟ್ಕೋಬೇಕು ಅಂತ ಹೇಳಿದರು. ಅಂದರೆ ఇంటి మీద ఒక ఇల్లు కట్టుకొని ఇరివిగా ఉండురవోరన్న ಅಂದರು. ಅಂದರೆ ಮನೆ ಮೇಲೆ ಮನೆ ಕಟ್ಕೊಂಡು ತುಂಬ 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 ದೊಡ್ಡ ಮನುಷ್ಯನಾಗಿ, ತುಂಬ ದೊಡ್ಡವನಾಗಿ, ಇರಿವಿಗ ಅಂದರೆ ಈಗ ನಮ್ಮೂರಿಗೆಲ್ಲ ಸಾಹುಕಾರ ಒಬ್ಬರು ಇರ್ತಾರೆ. ಅವರು ಹೆಂಗಿರ್ತಾರೆ, ನಮ್ಮೂರಿನ ಮಟ್ಟಕ್ಕೆ. ಈಗ ನಮ್ಮೂರಲ್ಲಿ ಒಂದು 50 ಮನೆ ಇರ್ತದೆ, 50 ಮನೆಗೂ ಒಬ್ಬರು ಸಾಹುಕಾರ ಇರ್ತಾರೆ. 49 ಮನೆಯವರು ಬಡವರೇ. ಇವರು ಮಾತ್ರ ಸಾಹುಕಾರ ಇರ್ತಾರೆ. ಅಂದರೆ ಅವ್ರಿಗೆಷ್ಟು ಬೆಲೆ, ಅವ್ರಿಗೆಷ್ಟು ಗಾಂಭೀರ್ಯ, ಅವ್ರಿಗೆಷ್ಟು ಗುಣ ಘನತೆಗಳಿರ್ತದೋ ಆ ರೀತಿಯಾಗಿ ಇರ್ತಾನೆ ಇವನು. ಇಂಟಿ ಮೀದ ఒక ಇಲ್ಲು ಕಟ್ಟುకొని ಇರಿವಿಗ ಉಂಡುರವೋರನ್ನೋ. ಅಂದರೆ ಈ ಮನೆ, ಈ ದೇಹ ಅಂತಕ್ಕಂಥದ್ದು ಒಂದು ಮನೆ. ಈ ಮನೆಯಲ್ಲಿ ಈ ದೇಹ ಇಲ್ಲಿವರೆಗೂ ಒಂದು ಮನೆ. ಇದರ ಮೇಲೆ ಈ ಒಂದು ತಲೆ ಅಂತಕ್ಕಂಥದ್ದೇ ಒಂದು, ಅದರ ಮೇಲೆ ಇರ್ತಕ್ಕಂಥ ಮನೆ. ಇದು ಮಾಡಿ ಮನೆ. ಯಾವುದೋ ಇಲ್ಲಿವರೆಗೂ ಕೆಲವು ವಿಚಾರಗಳಿದ್ದಾವೆ. ಇಲ್ಲಿವರೆಗೂ ಒಂದು ಮನೆ, ಇದರ ಮೇಲೆ ಈ ತಲೆ ಅಂತಕ್ಕಂಥದ್ದೇ ಒಂದು ಮಾಡಿ ಮನೆ, ಅದರ ಮೇಲೆ ಒಂದು ಮನೆ. ಆ ಮನೆಯಲ್ಲಿದ್ದಾನೆ ಇವನು. ಯಾಕೆಂದರೆ ನೇತ್ರ, ಶ್ರವಣ, ಈ ನೋಟ, ಈ ಕೆಲವು ವಿಚಾರಗಳೆಲ್ಲನೂ ಇಲ್ಲೇ ಇರೋದು, ಇದರಲ್ಲೇ ಇರೋದು. 2, 4, 6, 7 ಸಪ್ತದ್ವಾರಗಳು ಇದೊಂದರಲ್ಲೇ ಇದೆ. ನವದ್ವಾರಗಳಲ್ಲಿ ಸಪ್ತದ್ವಾರಗಳು ಈ ಒಂದು ತಲೆಗೆ ಸಂಬಂಧಪಟ್ಟಂತೆ ಇದೆ.
ಆ ರೀತಿಯಾಗಿ ಅಲ್ಲಿರ್ತಾನೆ ಇವನು ಭದ್ರ ಅವನು ಹೇಳಿದ್ರು. ಇಂಟಿ ಮೀದವ ಕೈಯಿಲ್ಲು ಕಟ್ಟುకొని ಇರಿವಿಗ ಉಂಡುರ ಓರೆನ್ನೋ ಅಲ್ಲಿರ್ತಾನೆ. ಜಂಟ ಮೇಳములు ಘಂಟನಾದములు ವಿಂಟಾ ಉಂಡುರ ಓರೆನ್ನ ಯಾವಾಗಲೂ ಎರಡು ನಾದಸ್ವರದ ರೀತಿಯಲ್ಲಿ ಒಂದು ಸೌಂಡು. ಈ ಒಂದು ಘಂಟೆ ನಾದ ಹೆಂಗಿರುತ್ತದಂದರೆ ನಮ್ಮ ದೇವಾಲಯದಲ್ಲಿ ಗಂಟೆ ಬಾರಿಸಿದಾಗ ಯಾವ ರೀತಿ ಒಂದು ಅಜ್ಜಂಕಾರ ಬರ್ತೈತೆ ಆ ಒಂದು ನಾದವನ್ನು ಆ ಸೌಂಡನ್ನು ಆಸ್ವಾದನೆ ಮಾಡ್ಕೊಂಡು ಆನಂದವಾಗಿರ್ತಾನಪ್ಪ ಇದ್ದಾನೆ. ಇಂಟಿ ಮೀದವ ಕೈಯಿಲ್ಲು ಕಟ್ಟುకొని ಇರಿವಿಗ ಉಂಡರವೋರೆನ್ನ ಜಂಟ ಮೇಳములు ಘಂಟನಾದములు ಇಂಟಾ ಉಂಡುರವೋರೆನ್ನ. ಈ ಒಂದು ಆನಂದವಾದಂಥ ಸೌಂಡಲ್ಲಿ ಈ ಆನಂದವಾದಂಥ ಒಂದು ಶಬ್ದದಲ್ಲಿ ಆ ಲೀನವಾಗಿ ಅಲ್ಲಿ ಇರ್ತಾನೆ ಇವನನ್ನು ನೀನು ಇಟ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಈ ಎಲ್ಲ ದಾರಿಗಳನ್ನು ನೀನು ಮುಚ್ಚಿ ಹಿಡ್ಕೋಬೇಕಾಗ್ತದೆ ನೀನು ಅವನ್ನ ಕಾಣಬೇಕಾಗ್ತದೆ. ಆ ರೀತಿಯಾಗಿ ಈ ನೋಡ್ಕೊಪ್ಪ ಅಂತ ಹೇಳಿದರು. ಅದು ಸಹಿತ ಗುರುವಿಂದ ತಿಳ್ಕೊ. ನೀನು ಗುರುವಿಂದ ತಿಳ್ಕೊಂಡಾಗ ನಿನಗೆ ಅದರ ಒಂದು ಅರ್ಥ, ಅದರ ಭಾವ, ಅದರ ಗುಣ, ಅದರ ನಡತೆ, ಇನ್ನೊಂದು ಮತ್ತೊಂದೆಲ್ಲ ಗೊತ್ತಾಗ್ತೈತೆ ಅಂತ ಹೇಳಿದರು. ಯಾರು? ತಾತಯ್ಯನವರು. ಚಿಕ್ಕಿ ಚಿಕ್ಕಡು ಎಕ್ಕಡದಾಗುನೋ ಚೊಕ್ಕಪಚೂರುಡುವೋರನ್ನ ಅಂದರು. ಅಂದರೆ ಸಿಕ್ಕಿದಂಗೆ ಸಿಗ್ತಾನೆ, ಎಲ್ಲೋ ಬಚ್ಚಿಟ್ಕೊತಾನೆ, ಎಲ್ಲೋ ಮಾಯವಾಗ್ತಾನೆ. ತುಂಬ ಚೊಕ್ಕವಾದಂಥ ಶೂರ ಅವನು, ತುಂಬ ಚೊಕ್ಕವಾದಂಥ, ತುಂಬ ನೀಟಾದಂಥ, ತುಂಬ ಗುಣವಾದಂಥ, ತುಂಬ ಘನತೆಯಾದಂಥ, ಚೊಕ್ಕವಾದಂಥ. ಚೊಕ್ಕ ಅಂತ ಏನು ಕೇಳ್ತೀವಿ ನಾವು? ಚೊಕ್ಕವಾದಂಥ ಅಂತ ಏನು ಕೇಳ್ತೀವಿ? ಒಂದು ಚಿನ್ನ ತಗೊಂಡೋಗಿ ಹೋದಾಗ ನಾವೇನು ಹೇಳ್ತೀವಿ? ಚೊಕ್ಕವಾದಂಥದ್ದು ಕೊಡಪ್ಪ, ಚೊಕ್ಕಮೈನ ಬಂಗಾರಿಯಪ್ಪ ಮಾಕಿ, ಚೊಕ್ಕಮ್ಗ ಉಂಡಲ್ಲ ಬಂಗಾರು. ಚೊಕ್ಕಮ್ಗ ಉಂಡಲ್ಲ ಅಂದರೆ ತುಂಬ ಒಳ್ಳೆಯದು ಅಂತ. ಇವಾಗ ಡೈಮಂಡ್ ಚೊಕ್ಕವಾಗಿರೋದು ಕೊಡಪ್ಪ, ಚಿನ್ನ ಚೊಕ್ಕವಾಗಿರಲಪ್ಪ ಅಂತ ಹೇಳ್ತೀವಿ ನಾವು. ಚೊಕ್ಕವಾಗಿರ್ತಕ್ಕಂಥದ್ದು ಏನು? ಅಪರಂಜಿ. ಅಪರಂಜಿಗೆ ಏನು ಹೇಳ್ತೀವಿ ನಾವು? ಬಂಗಾರ ಬೇರೆ, ಅಪರಂಜಿ ಬೇರೆ. ಬಂಗಾರಕ್ಕೆ ಒಡವೆ ಮಾಡಬೇಕಾದ್ರೆ ತಾಮ್ರ ಮಿಕ್ಸ್ ಮಾಡ್ತಾರೆ ಸ್ವಲ್ಪ, ಯಾಕೆಂದರೆ ಅದು ತುಂಬ ಮುರಿದೋಗುತ್ತೆ ಚಿನ್ನ. ಅದಕ್ಕೆ ಸ್ವಲ್ಪ ತಾಮ್ರ ಸೇರಿಸ್ಬೇಕು, ಅದು ಆವಾಗ ಚೊಕ್ಕ ಅಲ್ಲ, ಇನ್ನೊಂದು ಲೋಹ ಸೇರ್ಕೊಂತು ಅಲ್ಲಿ. ಈ ಅಪರಂಜಿ ಅಂತಕ್ಕಂಥದ್ದು ಏನು ಸೇರಲ್ಲ ಅದಕ್ಕೆ, ಅದು ಚೊಕ್ಕವಾಗಿರ್ತೈತೆ. ಆ ರೀತಿಯಾದಂಥ ಏನು ಹೇಳ್ತಾನೆ? ಚಿಕ್ಕಿ ಚಿಕ್ಕಡು ಎಕ್ಕಡದಾಗುನೋ, ಸಿಗ್ತಾನೆ ಸಿಗಲ್ಲ, ಕಾಣ್ತಾನೆ ಕಾಣಲ್ಲ, ಇರ್ತಾನೆ ಇರಲ್ಲ. ಆ ರೀತಿಯಲ್ಲಿ ನಮಗೆ ಯಪ್ಪ ಬಚ್ಚಿಟ್ಕೊತಾನೆ. ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ? ಯಾವ ಮೂಲೆಯಲ್ಲಿದ್ದಾನೆ? ಯಾವ ರೂಮಲ್ಲಿದ್ದಾನೆ? ಎಷ್ಟೋ ಮನೆಗಳಿದ್ದಾವೆ, ಎಲ್ಲಿದ್ದಾನೆ? ಒಂದು ಮನೆಯಲ್ಲಿ ಬೇಕಾದಷ್ಟು ಕೋಣೆಗಳಿದ್ದಾವೆ, ಯಾವ ಕೋಣೆಯಲ್ಲಿದ್ದಾನೆ ಅಂತ ಅರ್ಥ ಆಗಲ್ಲ ನಮಗೆ. ಅಷ್ಟು ಒಂದು ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾನೆ. ಚೊಕ್ಕವಾದಂಥ ಚೋರ, ಚೊಕ್ಕವಾದಂಥ ಚೋರ. ಈ ಚೋರನನ್ನು ನೀನು ಕಂಡಿಡ್ಕೊಂಡು ಇವನ ವಿಚಾರವನ್ನು ತಿಳ್ಕೋಬೇಕಾದ್ರೆ ತುಂಬ ಕಷ್ಟ ಇದೆ. ಗುರುಮಾರ್ಗದಲ್ಲಿ ನೀನು ಏಕಾಗ್ರತೆಯನ್ನು ಕಾಪಾಡಿಕೊಂಡು ನಿನ್ನ ಏಕಾಗ್ರತೆಯಲ್ಲಿ ಈತನನ್ನು ಕಾಣಬೇಕಾಗ್ತದೆ. ಆವಾಗ ನಿನಗೆ ಈ ಕಳ್ಳ ಸಿಗ್ತಾನೆ. ಇಲ್ಲಾಂದರೆ ಈ ಕಳ್ಳನ್ನು ಇಟ್ಕೊಳ್ಳೋದು ತುಂಬ ಕಷ್ಟಪ್ಪ, ಸಿಗಲ್ಲ ಇವನು ನಿನ್ನ ಕೈಗೆ ಅಂತ ಹೇಳಿದರು ತಾತಯ್ಯನವರು. ಮಾಯಜೇಸಿ ಈ ಜನುಲಂದರಿ ಬಹು ಮಾಯಜೇಸುರ ಓರೆನ್ನ ಅಂದರು. ಯಾಕೆಂದರೆ ಮಾಯ ಮಾಡ್ತಾನೆ, ಸಿಗ್ದಂಗೆ ಸಿಗ್ತಾನೆ, ಎಲ್ಲ ಜನಗಳನ್ನು ಮಾಯ ಮಾಡ್ತಾನೆ. ಎಲ್ಲ ಅದರ ಬಗ್ಗೆ ಯಾರು ಅಧ್ಯಯನ ಮಾಡ್ತಾ ಇರ್ತಾರೋ ಆ ಮಾಯೆಯಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಇವರು. ಮಾಯ ಜೇಸಿ ಈ ಜನುಲಂದರಿ ಬಹು ಮಾಯಾಜೇಸುರವರೆನ್ನ. ಎಲ್ಲರನ್ನೂ ಈ ಸಾಧನೆಯಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲ ಮಾಯೆಯಲ್ಲೇ ಇರ್ತಾರೆ. ನಾನು ನೋಡಿದ್ದೀನಿ, ನಾನು ಇಟ್ಕೊಂಡಿದ್ದೀನಿ, ನಾನು ಮಾತಾಡಿಸಿದ್ದೀನಿ, ನಾನು ಮಾತಾಡ್ಕೊತೀನಿ, ನನಗೆ ಸಿಕ್ಕಿಬಿಟ್ಟಿದ್ದಾನೆ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ಅವ್ರಿಗೂ ತೋರಿಸ್ತೀನಿ, ನಾನು ಇವ್ರಿಗೂ ತೋರಿಸ್ತೀನಿ ಅಂತಕ್ಕಂಥ ಮಾಯೆಯಲ್ಲೇ ಇದ್ದಾರೆ ವಿನಃ ಅಷ್ಟೊಂದು ಸುಲಭ ಅಲ್ಲ ಅಯ್ಯಪ್ಪನ ಸಿಗೋದು ಅಂತ ಹೇಳಿದ್ರು ಯಾರೋ ತಾತಯ್ಯನವರು. ಅಯ್ಯಪ್ಪನು ಇದನ್ನೆಲ್ಲ ಅಧ್ಯಯನ ಮಾಡಿ ಈ ವಿಚಾರವನ್ನೆಲ್ಲ ತಿಳ್ಕೊಂಡು ಪರಮಾತ್ಮನಲ್ಲಿ ಲೀನವಾಗಿ ಅವರ ಒಂದು ಅಧೀನದಲ್ಲಿ ಇದ್ಕೊಂಡು ಆತನ ಪರಮಾತ್ಮನಿಗೆ ಏನು ಪ್ರೇರಣೆ ಕೊಡ್ತಾನೋ ಆ ವಿಚಾರವನ್ನು ತಿಳ್ಕೊಂಡು ನಮಗೆ ಈ ಗ್ರಂಥವನ್ನು ಒಂದು ಸಂಪದ್ಭರಿತವಾಗಿ ನಮಗೆ ಕೊಟ್ಟು ಹೋಗಿದ್ದಾರೆ. ಜ್ಞಾನಕ್ಕೆ ಒಂದು ಮಾರ್ಗ ಇದು, ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಒಂದು ದಾರಿ ಇದು ಅಂಥ ವಿಚಾರ ಇದು. ಯಾವುದು? ನಮ್ಮ ಕೈವಾರ ತಾತಯ್ಯನವರ ಒಂದು ವಿಚಾರ ಕಾಲಜ್ಞಾನ. ತತ್ವರೂಪಗಳಿರಬಹುದು, ಎಲ್ಲ ಕಾಲಜ್ಞಾನವೇ. ಇದೆಲ್ಲನೂ ನಮಗೆ ಬೇಕಾದಂಥ ಕಾಲಜ್ಞಾನವೇ.
ಮುಂದೆ ನಡೀತಕ್ಕಂಥದ್ದು ನಡೆಯೋದು, ಇನ್ನೊಂದು ಮತ್ತೊಂದು ಮಾನವರ ಎಲ್ಲ ವಿಚಾರಗಳು, ಅದು ಒಂದು ರೀತಿ ಕಾಲಜ್ಞಾನ. ಇದು ಜ್ಞಾನ ಸಂಪದಕ್ಕೆ ಸಂಬಂಧಪಟ್ಟಂಥ ಕಾಲಜ್ಞಾನ. ಇದು ಸಹಿತ ಒಂದು ಕಾಲಜ್ಞಾನ. ಇದು ಕೀರ್ತನೆಗಳು. ಈ ಕೀರ್ತನೆಗಳಿಗೆ ತಾತ್ಪರ್ಯಗಳು ನನಗೆ ಗೊತ್ತಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ನೋರು ಮೂಸಿ ಅರಿಜಾನಮು ಜೇಸಿ ನೇರುಪು ತಿಳಿಯರವೋರನ್ನ ಅಂದರು. ನೀನು ಈ ಕಳ್ಳನನ್ನು ಹಿಡ್ಕೋಬೇಕಾದ್ರೆ, ಯಾವ ಕಳ್ಳನನ್ನು? ನಮ್ಮಲ್ಲಿರ್ತಕ್ಕಂಥ ಆತ್ಮ ಅಂತಕ್ಕಂಥ ಗಾಳಿ ಅಂತಕ್ಕಂಥ ಒಂದು ಕಳ್ಳನನ್ನು, ಪ್ರಾಣವಾಯು ಅಂತಕ್ಕಂಥದ್ದನ್ನು, ಪ್ರಾಣವಾಯುನೇ ಗಾಳಿ, ಗಾಳಿನೇ ಆತ್ಮ, ಆತ್ಮನೇ ಪ್ರಾಣ, ಇವೆಲ್ಲ ಒಂದೇ ಇದಕ್ಕೆ ಸಂಬಂಧಪಟ್ಟಂಥವು ಇವು. ಅಲ್ಲಿ ಏನು ಹೇಳ್ತಾನಂದರೆ ವಿಚಾರವಾಗಿ, ನೋರು ಮೂಸಿ ಅರಿಧಾನಮು ಜೇಸಿ ನೇರುಪು ತಿಳಿಯರವೋರನ್ನ ಅಂತ ಹೇಳಿದ್ರು. ಏನದು? ನೀನು ಬಾಯಿ ಮುಚ್ಚಿಕೊಂಡು ಪರಮಾತ್ಮನನ್ನು ಧ್ಯಾನ ಮಾಡ್ತಕ್ಕಂಥ ವಿಚಾರವನ್ನು ಗುರುವಿಂದ ತಿಳ್ಕೋ. ಮೇಲೆ ನೀನು ಎಷ್ಟು 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 ಸಾಹಸ ಮಾಡಿದ್ರು ಬಡ್ಕೊಂಡ್ರೂ ಅವನು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಅಲ್ಲೇ ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾನೆ. ನೀನು ಯಾವಾಗ ಬಾಯಿ ತೆಗೆದು ಮಾತಾಡ್ತಾ ಇರ್ತೀಯೋ ಆವಾಗ ಆಚೆ ಈಚೆ ಓಡಾಡ್ತಾ ಇರ್ತಾನೆ ಅಯ್ಯಪ್ಪ, ನೀನು ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳಿದ್ರಿ ಅಂತ ಮೊದಲೇ ಹೇಳಿದ್ದಾನೆ ಅಯ್ಯಪ್ಪ. ದೊಂಗನಿ ಪಟ್ಟೆ ಸಂಗತಿ ಉನ್ನದಿ ದೋವುಲು ಮುಯ್ಯರ ಓರನ್ನ ಅಂದ. ಈ ಕಳ್ಳನನ್ನು ಹಿಡ್ಕೊಳ್ತಕ್ಕಂಥ ಒಂದು ಮಾರ್ಗ ಇದೆ, ದಾರಿಗಳನ್ನೆಲ್ಲ ಲಾಕ್ ಮಾಡ್ಕೋಬೇಕಪ್ಪ ಅಂತ ಹೇಳಿದರು. ಆ ಲಾಕ್ಗೆ ನಾವಿಲ್ಲಿ ಅದಕ್ಕೋಸ್ಕರನೇ ಈ ವಿಚಾರ. ನೋರು ಮೂಸಿ, ಬಾಯನ್ನು ಮುಚ್ಕೊಂಡ್ರೇ, ಇದೊಂದು ದ್ವಾರವನ್ನು ಮುಚ್ಕೊಂಡ್ರೇ, ಈ ದ್ವಾರದಲ್ಲಿ ನೀನು ಮಾತಾಡ್ತಾ ಇದ್ರೇ ಅವನು ಹೋಗ್ತಾ ಬರ್ತಾ ಇರ್ತಾನೆ, ನಿನ್ನ ಕೈಗೆ ಸಿಗಲ್ಲ. ಎಲ್ಲಿದ್ದೀನಿ ಅಂತ ಗೊತ್ತೇ ಆಗಲ್ಲ, ಯಾವ ಕೋಣೆಯಲ್ಲಿದ್ದಾನೋ ಗೊತ್ತೇ ಆಗಲ್ಲ. ಸುಮಾರು ಕೋಣೆಗಳಿದ್ದಾವೆ ಇದರಲ್ಲಿ. ಆ ಕೋಣೆಗಳಲ್ಲಿ ಯಾವ ಕೋಣೆಯಲ್ಲಿದ್ದಾನೆಯಪ್ಪ ಅಂತ ನಮಗೆ ಸಿಗಲ್ಲ. ಇದ್ದಾನೆ, ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಯಾಕೆಂದರೆ ಆತನ ಮನೆ, ಆತನ ಎಲ್ಲ ಸಂಚಾರ ಮಾಡ್ತಾ ಇರ್ತಾನೆ. ಆತನಿದ್ರೇ ನಾವು ಈ ಶರೀರ ಚೈತನ್ಯವಾಗಿರೋದು. ಆತನಿಲ್ಲ ಅಂದರೆ, ಆ ಕಳ್ಳ ಇಲ್ಲ ಅಂದರೆ ಈ ಶರೀರ ಚೈತನ್ಯ ಇರಲ್ಲ, ಬಿದ್ದೋಗುತ್ತೆ. ಆವಾಗ ಜಡವಸ್ತು ಆಗಿಬಿಡ್ತೈತೆ ಈ ಶರೀರ. ಆತನ ಇರೋದ್ರಿಂದನೇ ಆಚೆಗೆ ಹೋದ್ರೂ ಬರ್ತಾನೆ. ಅದಕ್ಕೊಂದು ಲಿಮಿಟ್ ಇರ್ತೈತೆ. ಅದು ಮಹನೀಯರಿಂದನೇ ತಿಳ್ಕೊಬೇಕು, ಗುರುವಿಂದ ತಿಳ್ಕೊಬೇಕು ಅದನ್ನು ವಿಚಾರವನ್ನು. ಗುರುವಿಂದ ಗೊತ್ತಾಗುತ್ತೆ ವಿಚಾರ. ಗುರು ತಿಳಿಸ್ತಾನೆ. ಗುರು ಸೇವನೆ ಮಾಡಬೇಕು ನಾವು, ಗುರುವಿಗೆ ಶಿಷ್ಯನಾಗಬೇಕು ನಾವು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳಿದ್ರು ಮಹನೀಯರು. ಆ ಗುರುವಿಗೆ ನಾವು ಗುಲಾಮನಾದಾಗ ಆ ವಿಚಾರವನ್ನು ಅವ್ರು ತಿಳಿಸ್ತಾರೆ. ಅದನ್ನು ನಾವು ತಿಳ್ಕೊಂಡು ನಮ್ಮ ಮಾನವ ಜನ್ಮನ ಸಾಫಲ್ಯ ಮಾಡ್ಕೋಬೇಕು, ಉದ್ಧಾರ ಮಾಡ್ಕೋಬೇಕು ನಾವು. ಆದರೆ ಏನು ಹೇಳಿದ್ರು? ಬಾಯಿ ಮುಚ್ಕೊಂಡು ಒಳಗಡೆನೆ ಪರಮಾತ್ಮನನ್ನು ಧ್ಯಾನ ಮಾಡ್ತಕ್ಕಂಥ ಒಂದು ವಿದ್ಯೆಯನ್ನು ಸಾಧನೆ ಮಾಡ್ಕೋಪ. ನೋರು ಮೂಸಿ ಅರಿದಾನಮು ಜೇಸಿ ನೇರುಪು ತಿಳಿಯರ ಓರನ್ನ ಅಂದರು. ಅದನ್ನು ಮೊದಲು ನೀನು ಗುರುವಿಂದ ತಿಳ್ಕೋ ಅಂತ ಹೇಳಿದರು. ಯಾರು? ಕೈವರ್ತಾತಯ್ಯನವರು. ಉಪನೇತ್ರಂಬುನ ಉನಿಕೆ ಜೂಸಿ ಪರಮಾತ್ಮನ ಚೂಡರವೋರನ್ನ. ಉಪನೇತ್ರಂಬುನ ಉನಿಕೆ ಜೂಸಿ ಪರಮಾತ್ಮನ ಚೂಡರವೋರನ್ನ ಅಂದರು. ಉಪನೇತ್ರ ನಾನು ಆವಾಗ ಹೇಳಿದೆ, ಮೊದಲೇ ಒಂದು ಎಪಿಸೋಡಲ್ಲಿ ಈ ಒಂದು ವಿಚಾರವನ್ನು ತಿಳಿಸಿದ್ದೀನಿ. ಎಲ್ಲಿ ತಿಳಿಸಿದ್ದೀನಿ? ಇದಿಗೋ ತಿರುಪತಿ ಕಾಸಿ ಈ ಪುರಮಲೋನ ಅಂತಕ್ಕಂಥ ವಿಚಾರದಲ್ಲಿ ಉಪನೇತ್ರವನ್ನು ಅಲ್ಲಿ ಹೇಳಿದ್ದೀನಿ ನಾನು. ಉಪಮಾರ್ಗಮ ಎರಗಿತೆ ಉನ್ನ ಚೋಟನೇ ಉಂಡು ಅಂತ. ಉಪಮಾರ್ಗನು ಉಪನೇತ್ರನು ಈ ಎರಡೂ ಒಂದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇ. ಆ ಉಪನೇತ್ರಂಬುನ ಉನಿಕೆ ಜೂಸಿ ಪರಮಾತ್ಮನಿ ಚೂಡರ ಓರನ್ನ ಅಂದರು. ಎಲ್ಲಿ? ಧ್ಯಾನ ಮಾರ್ಗದಲ್ಲಿ ಹೋದಾಗ ನಾವು ಆ ಜ್ಞಾನನೇತ್ರ ಅಂತಕ್ಕಂಥದ್ದು ಓಪನ್ ಆದಾಗ ಆ ವಿಚಾರದಲ್ಲಿ ನೀನು ಉನಿಕಿ ಆ ಒಂದು ಮಾರ್ಗದ ಉನಿಕಿ ಅಂದರೆ ಆ ನೇತ್ರ, ಆ ಬೆಳಕು, ಆ ಮುದ್ರೆ, ಆ ನೇತ್ರದಿಂದ ಬೆಳಕು ಬಂದಾಗ, ಆ ಬೆಳಕಿಂದ ನೀನು ಮುದ್ರೆಯನ್ನು ಕಂಡಾಗ ಅಲ್ಲಿ ನೀನು ಉನಿಕಿ ಅಂದರೆ ಬಗ್ಗಿಯಾಗಲಿ, ಎದ್ದಾಗಲಿ, ಅಂದಿಸಿ ಆಗಲಿ, ಇನ್ನೊಂದಾಗಲಿ ಯಾವುದೋ ಒಂದು ರೂಪದಲ್ಲಿ ಅದನ್ನು ಕಂಡುಕೋ ಅಂದರು. ಉನಿಕಿ ಜೂಸಿ ಪರಮಾತ್ಮನ ಚೂಡ್ರ ಓರನ್ನು. ಅಲ್ಲಿ ಪರಮಾತ್ಮ ಅಂತಕ್ಕಂಥ ಒಂದು ಸ್ವರೂಪ, ಪರಮಾತ್ಮನ ಒಂದು ದಿವ್ಯವಾದಂಥ ಸ್ವರೂಪ ಅಲ್ಲಿ ನೀನು ಕಾಣೋದಕ್ಕೆ ಪ್ರಯತ್ನ ಪಡು. ಗುರುವಿಂದ ತಿಳ್ಕೋ. ಈ ವಿಚಾರವನ್ನು ಅರ್ಥ ಆಗುತ್ತೆ,
ತಿಳ್ಕೊ ನಿನ್ನನ್ನು ನೀನು ತಿಳ್ಕೊ, ಗುರುವಿಂದ ನಿನ್ನನ್ನು ನೀನು ತಿಳ್ಕೊ, ನಿನ್ನಲ್ಲಿರ್ತಕ್ಕಂಥ ಚೈತನ್ಯವನ್ನು ನೀನು ತಿಳ್ಕೊ, ನಿನ್ನ ಚೈತನ್ಯವನ್ನು ನೀನು ತಿಳ್ಕೊ, ನಿನ್ನ ಚೈತನ್ಯಕ್ಕೆ ತುಂಬ ಸಾಹಸ ಮಾಡಿಸು, ತಿಳ್ಕೊ ಅಂತ ಹೇಳಿದರು. ಯಾರು? ತಾತಯ್ಯನವರು. ಯಾಕೆಂದರೆ ಅವರ ಸಾಧನೆ ಇದೆಲ್ಲನೂ. ಅವರು ಇಷ್ಟೆಲ್ಲ ಸಾಧನೆ ಪಟ್ಟು ತಿಳ್ಕೊಂಡಿದ್ದಕ್ಕೋಸ್ಕರನೇ ಒಂದು ಕಾಲಜ್ಞಾನ ಅಂತಕ್ಕಂಥ ಒಂದು ಪುಸ್ತಕವನ್ನು ನಮಗೆ ಕೊಡೋಕ್ಕಾಗಿದ್ದು. ಅವರ ಒಂದು ಹೆಸರಾಗಬಹುದು, ಅವರ ಒಂದು ವಿಚಾರವಾಗಬಹುದು, ಇವತ್ತು ಮೆರೆದಾಡ್ತಾ ಇರೋದು ಅವರು ಈ ಸಾಧನೆಯಲ್ಲಿ ಇದ್ದಿದ್ದರಿಂದ. ಆ ಸಾಧನೆಯನ್ನು ನಮಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಅವರು. ನಾವು ಮಾಡ್ಕೋಬೇಕು ಆ ಸಾಧನೆಯನ್ನು, ಗುರುವಿಂದ ತಿಳ್ಕೊಬೇಕು ವಿಚಾರವನ್ನು ಅಂತ ಹೇಳಿದರು. ವಾರು ವೀರು ಮಿಮು ವಾರನಿ ಭೇದಮು ಶಾಯಿಕುವೋರೆನ್ನೋ ಅಂದರು. ಯಾಕಂದರೆ ನಮ್ಮಲ್ಲಿ ಭೇದ ಭಾವಗಳು ತುಂಬ ಇದ್ದಾವೆ. ಭೇದ ಭಾವ ಅಂದರೆ ಅರ್ಥಗಳು ತುಂಬ ಇದ್ದಾವೆ, ಅರ್ಥಗಳು ಇದಕ್ಕೆ. ನಾವು ಮಾಮೂಲಿಯಾಗಿ ಈ ಎಲ್ಲ ಒಂದು ಜನಗಳನ್ನು ತಿಳ್ಕೋಬಹುದು, ನಮ್ಮಲ್ಲಿರ್ತಕ್ಕಂಥ ಮತಗಳು ಅಂತ ತಿಳ್ಕೋಬಹುದು, ನಮ್ಮಲ್ಲಿರ್ತಕ್ಕಂಥ ಐಶ್ವರ್ಯ ಅಂತ ತಿಳ್ಕೊಬೋದು, ನಮ್ಮಲ್ಲಿರ್ತಕ್ಕಂಥ ಒಂದು ದರಿದ್ರವನ್ನು ತಿಳ್ಕೋಬಹುದು. ಭೇದ ಅಂದಾಗ ನಾನಾ ರೀತಿಯ ಅಂತ ಬರುತ್ತೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧ ಮದ ಮಾತ್ಸರ್ಯಗಳನ್ನು ನಾವು ಇದಕ್ಕೆ ಅಳವಡಿಸ್ಕೋಬಹುದು. ವಾರು ವೀರು ಮಿಮು ವಾರನಿ. ಏಕೆಂದರೆ ಭೇದವನ್ನು ನಾವು ಅಲ್ಲಿ ಮಾಡಬಾರ್ದು. ವಾರು ವೀರು ಮಿಮು ವಾರನಿ ಭೇದಮು ಶಾಯಿಕು ಓರೆನ್ನೋ ಅಂದರೆ ಇವರು ಸಣ್ಣವರು, ಇವರು ದೊಡ್ಡವರು, ಇವರು ಇಂಥ ಮತಸ್ಥರು, ಇವರು ಅಂಥ ಮತಸ್ಥರು ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಬ್ರಹ್ಮಯ್ಯ ಸ್ವಾಮಿಗಳು ಹೇಳಿದರು, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಆ ವಿಚಾರವನ್ನು ಬೇಕಾದಷ್ಟು ಹೇಳಿದ್ದಾರೆ, ಬೇಕಾದ ಕಡೆ ಹೇಳಿದ್ದಾರೆ. ಅಲ್ಲಿ ಕಕ್ಕಯ್ಯನಿಗೆ ಮುಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ವಿಚಾರ ಇದು ಅಲ್ಲಿಗೆ ಸಂಬಂಧಪಟ್ಟಂಥ ವಿಚಾರ. ಕಕ್ಕಯ್ಯನವರನ್ನು ಉದ್ಧಾರ ಮಾಡಿದಂಥವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅಲ್ಲಿಗೆ ಸಂಬಂಧಪಟ್ಟಂಥ ವಿಚಾರ ಇದು. ವಾರು ವೀರು ಮಿಮು ವಾರನಿ. ಅವರವರು ಇವರು ಅಂತೇಳಿ ನೀವು ಭೇದ ಮಾಡಬೇಡ್ರಿ. ಭೇದ ಮಾಡಿದ್ರೆ ನಿಮಗೆ ಜ್ಞಾನ ಸಿಗಲ್ಲ. ಎಲ್ಲ ದೇಹಗಳಲ್ಲಿ ಸಕಲ, ಇಲ್ಲಿ ಎಷ್ಟು ದೇಹಗಳಿದ್ದಾವೋ, ಎಷ್ಟು ಬಾಡೀಸ್ ಇದೆಯೋ, ಇಲ್ಲಿ ಎಷ್ಟು ಜೀವ ರಾಶಿಗಳಿದ್ದಾವೋ, ಎಷ್ಟು ಜಂತುಗಳಿದ್ದಾವೋ, ಎಲ್ಲರಲ್ಲಿ ಇರ್ತಕ್ಕಂಥ ಅನುವನ್ನು ಪರಮಾತ್ಮ ಒಬ್ಬನೇ. ಯಾರನ್ನು ಭೇದ ಭಾವ ಮಾಡಬೇಡ್ರಿ, ಭೇದ ಮಾಡಲೇಬೇಡ್ರಿ ಅಂತ ಹೇಳ್ಬಿಟ್ರಿ ಇವರು. ಯಾರು? ನಮ್ಮ ಕೈವರ್ ತಾತಯ್ಯನವರು. వారు వీరు మిము వారని భేదము శాయిక ఓరెన్న ಸಕಲ ದೇಹములు ಸಂಚರಿಂಚುವಾಡು ಒಕ್ಕಡೆ ದೈವಮು ಓರೆನ್ನ ಅಂದ್ರೆ. ಎಷ್ಟು ಜೀವರಾಶಿಗಳಿದ್ದಾವೋ ಈ ಎಲ್ಲ ಜೀವರಾಶಿಗಳಲ್ಲೂ ಪರಮಾತ್ಮ ಆಗ್ತಕ್ಕಂಥನು ಒಬ್ಬನೇ. ನೀವು ಯಾರನ್ನೂ ನೀವು ಭೇದ ಮಾಡಬೇಡ್ರಿ. ವೇದ ವಿಚಾರವನ್ನು ತಿಳ್ಕೊಂಡಾಗ, ನಿಮ್ಮ ಮಾನವ ಜನ್ಮವನ್ನು ಉದ್ಧಾರ ಮಾಡ್ಕೋಬೇಕಂದಾಗ ಭೇದ ಅಂತಕ್ಕಂಥದ್ದು ಬರಬಾರ್ದು. ಎಲ್ಲರೂ ಒಂದೇ, ಎಲ್ಲರೂ ಅಲ್ಲಿರ್ತಕ್ಕಂಥವನು ನಾನೇ. ಸಕಲ ದೇಹಗಳಲ್ಲಿ, ಎಲ್ಲ ಬಾಡೀಸಲ್ಲೂ, ಎಲ್ಲ ಜೀವಜಂತೆಗಳಲ್ಲೂ, ಎಲ್ಲ ಮಾನವನಲ್ಲೂ, ಇನ್ನೊಬ್ಬರಲ್ಲಿ ಮತ್ತೊಬ್ಬರು ಎಲ್ಲ ನಾನೇ ಇರೋದು, ಒಬ್ಬನೇ ಇರೋದು, ನಾನು ಒಬ್ಬನೇ ಇರೋದು. ಇದನ್ನು ಭೇದ ಮಾಡಬೇಡಿ. వారు వీరు మిము వారని భేదము శాయిక ఓరెన్న సకల దేహములు సంచరించువాడు ఒక్కడి దైవము ఓరెన్న. ಎಲ್ಲ ಒಂದು ಜೀವರಾಶಿಗಳಲ್ಲೂ, ಅಣುರೇಣು ತೃಣಕಾಷ್ಟಗಳಲ್ಲೂ ಪರಮಾತ್ಮ ಅಂತಕ್ಕಂಥ ಒಂದು ವಿಚಾರ. ನಾನು ಎಲ್ಲರಲ್ಲೂ ನಾನು ಒಬ್ಬನೇ ಇರೋದು. ಭೇದ ಭಾವ ಬೇಕಾಗಿಲ್ಲ ನಿಮಗೆ. ಅವರು ಇವರು ಅಂತ ತಿಳ್ಕೊಬೇಡ್ರಿ. ತಿಳ್ಕೊಂಡಾಗ ನೀವು, ನಿಮಗೆ ಜ್ಞಾನ ನಿಮ್ಮಲ್ಲಿ ಉದ್ಭವ ಆಗಲ್ಲ, ಜ್ಞಾನನೇತ್ರ ಓಪನ್ ಆಗಲ್ಲ. ನೀವು ನನ್ನನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಭೇದವನ್ನು ಮಾಡಿದಾಗ ಅಂತ ಹೇಳ್ಬಿಟ್ರು ಅವರು. ಯಾವುದೇ ಕಾರಣಕ್ಕೆ ಭೇದ ಭಾವಗಳನ್ನು ಮಾಡಿದಾಗ ಪರಮಾತ್ಮನನ್ನು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರು. ಯಾರು? ತಾತಯ್ಯನವರು. ಎಲ್ಲರಲ್ಲೂ ಒಂದೇ ಭಾವನೆ ಇರಬೇಕು. ಎಲ್ಲರಲ್ಲೂ ಸಾಟಿ ಮಾನವಲಂದು ಸಾಟಿ ಮಾನವಲು ಎಲ್ಲಪ್ಪುಡು. ಏನು ಹೇಳ್ತಾನೆ? ಎಲ್ಲ ಮಾನವರಲ್ಲಿ ಎಲ್ಲ ಮಾನವರು, ಎಲ್ಲ ಮಾನವರಲ್ಲಿ ಎಲ್ಲ ಮಾನವರು. ಸಾಟಿ ಮಾನವಲಂದು ಸಾಟಿ ಮಾನವಲು ದಹಿಗಲಗಿ ಉಂಡುಟ ಮಾನವ ಲಕ್ಷಣಂ ಅಂದರು. ಏಕೆಂದರೆ ಮಾನವರಲ್ಲಿ ಮಾನವರು ತುಂಬ ಅನ್ಯೋನ್ಯತೆ ಇದ್ದಾಗೆ ಅವನ್ನ ಮಾನವರು ಅಂತ ಹೇಳೋದು ಅಂತ ಹೇಳಿದರು. ಯಾರು? ನಮ್ಮ ಶಿರಡಿ ಬಾಬಾ ಅವರು ಹೇಳಿದ ಮಾತು.
ಸಾಟಿ ಮಾನವಲಂದು ಸಾಟಿ ಮಾನವಲು ಎಲ್ಲಪ್ಪಡು ದೈಗಲಿಗೆ ಉಂಡುಟ ಮಾನವ ಲಕ್ಷಣಂ ಅಂತ ಹೇಳಿದ್ರು ನಮ್ಮ ಶಿರಡಿ ಬಾಬಾ ಸಾಹೇಬರು. ಏಕೆಂದರೆ ಅವರಿಗೆ ಇವತ್ತು ಜಗತ್ತಲ್ಲಿ ಎಲ್ಲ ಕಡೆ ಅವರಿಗೆ ಸೇವೆ ಸಲ್ತಾ ಇದೆ. ಅವರ ಒಂದು ಸರಳವಾದಂಥ ಮಾತುಗಳು, ಸರಳವಾದ ಗುಣದಿಂದ ಎಲ್ಲರನ್ನೂ ಕಾಪಾಡಿದವರು, ಎಲ್ಲರನ್ನೂ ಕೈಕೊಟ್ಟು ಹತ್ರಕ್ಕೆ ಕರೆದವರವರು, ಪ್ರಕೃತಿಯನ್ನು ಕೂಡ ಆದೇಶ ಮಾಡಿದಂಥವರು ಅವರು. ಯಾರು? ಶಿರಡಿ ಬಾಬಾ ಅವರು ಹೇಳಿದಂಥ ಮಾತು ಇದು. ಆ ರೀತಿಯಾಗಿ ಭೇದ ಅಂತಕ್ಕಂಥದ್ದು ನಮ್ಮಲ್ಲಿ ಪುರಂದರದಾಸರು ಹೇಳಿದರು, ಜಾತಿ ಭೇದವ ಮಾಡೋ ಪಾತಕರನ್ನು ಬಿಡಬೇಕು ಅಂದರು ಅವರು. ಜಾತಿ ಭೇದವ ಮಾಡೋ ಪಾತಕರನ್ನು ಬಿಡಬೇಕು. ಪವಿತ್ರವಾದಂಥ ಮಾನವ ಜನ್ಮ ಇದು, ಅಪರೂಪವಾದಂಥ ಮಾನವ ಜನ್ಮ ಇದು, ಅಖಂಡವಾದಂಥ ಮಾನವ ಜನ್ಮ ಇದು. ಈ ಮಾನವ ಜನ್ಮ ತುಂಬ ದೊಡ್ಡದು, ತುಂಬ ದೊಡ್ಡದು, ತುಂಬ ದೊಡ್ಡದು, ತುಂಬ ದೊಡ್ಡದು ಅಂತ ಹೇಳಿಬಿಟ್ರು ಯಾರು? ಮಹನೀಯರು. ಎಲ್ಲ ಮಹನೀಯರುಗಳು ಎಲ್ಲರೂ ಈ ಜಗತ್ತಲ್ಲಿ ಎಷ್ಟು ಜನ ಮಹನೀಯರು ಸೃಷ್ಟಿಯಾಗಿದ್ರು ಅವರೆಲ್ಲನೂ ಇದನ್ನೇ ಹೇಳಿದರು. ಏನಂತ? ವಾರು ವೀರು ಮಿಮುವಾರ ನಿವೇದ ಮುಷಾಯಿಕವರೆನ್ನ ಸಕಲ ದೇಹములు ಸಂಚರಿಂಚುವಾಡೊಕ್ಕಡ ದೈವಮುವರೆನ್ನ. ಎಲ್ಲರಲ್ಲಿರೋದು ನಾನೊಬ್ಬನೇ ಅಂತ ಹೇಳಿದಂಥವರು. ಯಾರನ್ನೂ ಭೇದ ಮಾಡಬಾರ್ದು, ಎಲ್ಲರೂ ಒಂದೇ ಅಂತಕ್ಕಂಥ ಒಂದು ಮಾತಿದು, ಒಂದು ವಿಚಾರ ತಾತಯ್ಯನವರು ಕೊಟ್ಟಿದ್ದು ನಮಗೆ. ಅದೇ ರೀತಿಯಾಗಿ ನಿಲ್ಲುಕಟುಗಾಮದಿ ನಿಲುಪಕ ಪೋತೆ ಪಟ್ಟು ಪಡುಡು ಆ ಘನುಡನ್ನ ಅಂದರು. ಯಾಕಂದರೆ ನಿಲ್ಲುಕಟುಗಾಮದಿ ಚಿತ್ತ ಏಕಾಗ್ರತೆ ನಿಮ್ಮಲ್ಲಿ ಇಲ್ಲ ಅಂದರೆ ನಿಮಗೆ ಸಾಧ್ಯ ಇಲ್ಲ ಅಯ್ಯಪ್ಪನ ಕಾಣೋದಕ್ಕೆ, ಕಾಣಲ್ಲ. ನಿಮ್ಮಲ್ಲಿ ಜ್ಞಾನನೇತ್ರನೇ ನಿಮಗೆ ತಡೆ ಓಪನ್ ಆಗಲ್ಲ, ಆ ಕಣ್ಣು ನಿಮಗೆ ಓಪನ್ ಆಗಲ್ಲ, ಜ್ಞಾನನೇತ್ರ. ನೀವು ಅಯ್ಯಪ್ಪನನ್ನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯನೇ ಇಲ್ಲಪ್ಪ ಅಂತ ಹೇಳು. ಸಾಧ್ಯ ಇಲ್ಲ, ಅಸಾಧ್ಯ ತುಂಬ ಆವಾಗ ಅಸಾಧ್ಯವಾದಂಥ ವಿಚಾರಗಳಿವು ಅಂತ ಹೇಳಿಬಿಟ್ರು. ನಿಮ್ಮ ಒಂದು ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಂಡ್ರೆ ಅದು ಸಾಧ್ಯ. ಹಿಂದೆಯಿಂದ ಹೇಳ್ಕೊಂಡಂಥ ಬಂದಂಥ ಮಾತುಗಳಿಗೆಲ್ಲನೂ ಇದು ಮುಖ್ಯವಾದಂಥ ವಿಚಾರ. ಏನು? ಅದೆಲ್ಲ ಕಾಣಬೇಕಂದ್ರೆ, ಅದೆಲ್ಲ ನೋಡಬೇಕಂದ್ರೆ, ಅದೆಲ್ಲ ನಡೀಬೇಕಂದ್ರೆ ನಿಮ್ಮ ಏಕಾಗ್ರತೆ ತುಂಬ ಮುಖ್ಯವಾದಂಥದ್ದು. ಏಕಾಗ್ರತೆ ತುಂಬ ಮುಖ್ಯವಾದಂಥದ್ದು. ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ, ಮೊದಲು ಸ್ಥಿರಗೊಳಿಸಿ, ಅದನ್ನು ಸ್ಥಿರವಾಗಿಟ್ಕೊಳ್ಳಿ, ಶುಚಿತ್ವವಾಗಿಟ್ಕೊಳ್ಳಿ ಅದನ್ನು ಅಂತ ಹೇಳಿದರು ಯಾರು? ನಮ್ಮ ತಾತಯ್ಯನವರು. ಸೂಕ್ಷ್ಮ ರೂಪಮನ ವೆಲುಗು ಚುಂಡನು. ಸೂಕ್ಷ್ಮ 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 ಅತಿ ಸೂಕ್ಷ್ಮವಾಗಿ ಆತನು ಬೆಳಗುತ್ತಿದ್ದಾನೆ. ವೆಲುಗು ಚುಂಡುನು ಅಂದರೆ ಆತನು ದೀಪದಂತೆ ಉರಿತಾ ಇದ್ದಾನೆ. ವೆಲುಗು ಚುಂಡುನು ಅಂದರು. ಅಂದರೆ ಅದಕ್ಕೆ ಅರ್ಥ ಏನಪ್ಪ ಅಂದರೆ, ಕನ್ನಡದಲ್ಲಿ ನಮ್ಮ ಈಗ ಒಂದು ದೀಪವನ್ನು ಹಚ್ಚಿದಾಗ ಅದು ಉರಿತಾ ಇರುತ್ತೆ. ವೆಲುಗು ಚುಂಡುನು ಉರಿಯುತ್ತಿದೆ ಅಂತಕ್ಕಂಥ ಒಂದು ಅರ್ಥ. ತುಂಬ ಸೂಕ್ಷ್ಮವಾಗಿ ಆತನ ಬೆಳಕು, ಆತನ ಜ್ಯೋತಿ ಉರಿತಾ ಇದೆ. ಸೂಕ್ಷ್ಮ ರೂಪಮನ ವೆಲುಗು ಚುಂಡನು ಚೂಟಿಗ ಚೂಡರವರನ್ನ ಅಂದರು. ತುಂಬ ಚೂಟಿಯಾಗಿ, ತುಂಬ ಲಕ್ಷ್ಯ ಇಟ್ಟು, ತುಂಬ ಏಕಾಗ್ರತೆಯಿಂದ, ತುಂಬ ಚಿತ್ತವನ್ನು ಸ್ಥಿರತೆಗೊಳಿಸ್ಕೊಂಡು ನೋಡಪ್ಪ ಅಂತ ಹೇಳಿದ್ರು. ಯಾಕೆಂದರೆ ಅದಕ್ಕೆ ನೋಡೋದಕ್ಕೆ ಸಾಧ್ಯ ಕೊಡಲ್ಲ ನಮ್ಮಲ್ಲಿರ್ತಕ್ಕಂಥ ಒಂದು ವಿಚಾರಗಳು. ಒಬ್ಬರು ತಕ್ಷಣ ಹೋಗಿ ನಮ್ಮ ಕೆಲಸ ಮುಗಿಸೋಣ ಅಂತಾನೆ. ಇನ್ನೊಬ್ಬ ಹೇಳ್ತಾನೆ ಮನಸ್ಸಲ್ಲೇ ನಾಳೆ ಮಾಡೋಣ ಬಿಡೆ ಅಂತಾನೆ. ಇನ್ನೊಬ್ಬನು ಇಲ್ಲ ಮಾಡದೆ ಹೋದರೆ ಯಾರಿಗಾದ್ರೂ ನಾವು ಜವಾಬು ಕೊಡಬೇಕಾಗ್ತದೆ, ಮನೆಯಲ್ಲಿ ಮಾಡಿಬಿಡೋಣ ಅಂತಾನೊಬ್ಬನು. ನೋಡೋಣ ಬಿಡೋ ಅಂತಾನೊಬ್ಬನು. ಇವರೆಲ್ಲ ನಮ್ಮಲ್ಲಿ ಪ್ರೇರಣೆ ಮಾಡ್ತಾ ಇದ್ದಾರೆ. ಅವರೇ ಮಹನೀಯರು. ಅವ್ರನ್ನೆಲ್ಲ ಗೆಲ್ಲಬೇಕು ನಾವು. ಅವ್ರು ಯಾರು ನಾವು ಸಂಕಲ್ಪ ಮಾಡಿದಾಗ ಅವರು ನಮಗೆ ಪ್ರೇರಣೆ ಮಾಡಬಾರ್ದು. ಆ ಪ್ರೇರಣೆಗಳು ನಮ್ಮಲ್ಲಿ ತುಂಬ ಇದ್ದಾವೆ. ಆ ಪ್ರೇರಣೆಗಳನ್ನೆಲ್ಲ ಕಟ್ಟಾಕಬೇಕು. ಆವಾಗೇ ಸೂಕ್ಷ್ಮತೆ ಬರೋದು. ಆ ಸೂಕ್ಷ್ಮವಾಗಿ ಬೆಳಗ್ತಾ ಇರತಕ್ಕಂಥವನ್ನು ಜ್ಯೋತಿಯನ್ನು ಕಾಣೋಕ್ಕಾಗೋದು. ನಿಮ್ಮ ಏಕಾಗ್ರತೆ ಅಲ್ಲಿ ನಿಲ್ಲೋದು. ಆ ಒಂದು ಜ್ಞಾನನೇತ್ರ ಓಪನ್ ಆಗೋದು. ಆ ಜ್ಞಾನನೇತ್ರವನ್ನು ತಿಳ್ಕೊಳ್ಳೋಕ್ಕಾಗೋದು. ಆ ಜ್ಞಾನನೇತ್ರ ನಿಮಗೊಂದು ಸಿಕ್ತು ಅಂದರೆ, ನಿಮ್ಮ ಅಧೀನದಲ್ಲಿ ಇತ್ತು ಅಂದರೆ, ನಿಮ್ಮ ಮನಸ್ಸು ನಿಮ್ಮ ಕೈಗೆ ಸಿಕ್ತಂದರೆ ನಿಮ್ಮದೇ ಅದು, ನಿಮ್ಮ ಶರೀರದಲ್ಲೇ ಇರ್ತಕ್ಕಂಥದ್ದೇ ಅಂದರೆ ನಿಮ್ಮ ಕೈಗೆ ಸಿಗ್ತಾ ಇಲ್ಲ, ಅದು ಸಿಗಲ್ಲ. ಯಾಕೆ ಸಿಗಲ್ಲ? ಅದಕ್ಕೆ ಸಾಧನೆ ಇರಲ್ಲ ನಿಮ್ಮಲ್ಲಿ. ಸಾಧನೆ ಮಾಡೋಂಥ ಸಾಹಸ ಇರಲ್ಲ. ಗುರುವನ್ನು ಕಾಣ್ತಕ್ಕಂಥ ಭಕ್ತಿ ಇರಲ್ಲ ನಿಮ್ಮಲ್ಲಿ. ಒಂದೊಂದು ಕ್ಷಣಕ್ಕೆ ಒಂದೊಂಥರ ಚಪಲವಾಗ್ತಾ ಇರ್ತೈತೆ ಮನಸ್ಸು. ಆ ಚಪಲಕ್ಕೆಲ್ಲನೂ ಇವರು ನಮ್ಮ ಕಟ್ಟಿಗೆ ಸಿಕ್ಕಲ್ಲ. ಅದಕ್ಕೆ ಹೇಳಿದ್ರು ಏನಂತ, ನಿಲ್ಲು ಕಟಗಾಮದಿ ನಿಲುಪಕ ಪೋತೆ ಪಟ್ಟು ಪಡುಡು ಆ ಗನುಡನ್ನ ಅಂದರು. ಯಾಕಂದರೆ ಘನಾಘನವಾದಂಥವನವನು. ಘನಾಘನ. ಇನ್ನು ಮತ್ತೆ ಅವನಿಗಿಂತಲೂ ಘನವಾದ ವಸ್ತು ಯಾವುದೂ ಇಲ್ಲ. ಆಯಪ್ಪನೇ ಘನ. ಆ ಘನವಾದಂಥ ವಸ್ತು ನಮ್ಮ ಕೈಗೆ ಸಿಗಲ್ಲ. ಏಕಾಗ್ರತೆ ಇಲ್ಲ ಅಂದರೆ
ನಮ್ಮ ಮನಸ್ಸು ಸ್ಥಿರತೆ ಇಲ್ಲ ಅಂದರೆ, ಚಿತ್ತ ಪರ್ಫೆಕ್ಟಾಗಿ ಇಲ್ಲ ಅಂದರೆ ಅವರು ಸಿಗಲ್ಲ ಅಂತ ಹೇಳಿದರು. ಅದನ್ನು ತುಂಬ ಭದ್ರವಾಗಿ ಕಾಪಾಡಿಕೊಳ್ಳ್ರಿ. ಈ ವಿಚಾರವನ್ನು ತುಂಬ ಭದ್ರವಾಗಿ ಕಾಪಾಡಿಕೊಂಡು ಅದನ್ನು ಮೊದಲು ಕಲ್ತ್ಕೊಂಡು ಗುರುವಿಂದ ವಿಚಾರವನ್ನು ತಿಳ್ಕೊಂಡು ನಿಮ್ಮ ಚಿತ್ತವನ್ನು ಏಕಾಗ್ರತೆಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿ ಇಟ್ಕೊಳ್ರಿ, ಸಾಧ್ಯತೆ ಮಾಡಿಕೊಳ್ಳ್ರಿ. ಆ ಒಂದು ಸಾಹಸವನ್ನು ಮಾಡಿರಿ, ಆ ಸಾಧನೆಯನ್ನು ಮಾಡಿರಿ. ಆವಾಗ ನಿಮಗೆ ಯಾರೂ ಬೇಕಾಗಲ್ಲ, ಯಾರೂ ಬೇಕಾಗಲ್ಲ. ಏನಕ್ಕೆ? ನಿಮ್ಮ ಒಂದು ಉದ್ಧಾರಕ್ಕೆ, ನಿಮ್ಮ ಒಂದು ಏಳಿಗೆಗೆ, ನಿಮ್ಮ ಕಷ್ಟ ಸುಖಗಳಿಗೆ. ನೀವೇ ಕಾಣ್ಬೋದು ಅದನ್ನು. ಏನಯ್ಯ, ನಮಗೆ ಯಾವುದೂ ಒಂದು ಕೆಲಸ ಒಳ್ಳೆಯದಾಗ್ತಾ ಇಲ್ಲ, ನಮಗೊಂದು ಬೆಳೆ ಆಗ್ತಾ ಇಲ್ಲ, ನಮ್ಮ ವ್ಯಾಪಾರ ಉದ್ಧಾರ ಆಗ್ತಾ ಇಲ್ಲ, ನಮ್ಮ ವ್ಯವಹಾರ ಸರಿ ಹೋಗ್ತಾ ಇಲ್ಲ. ಅದಕ್ಕೆ ನಾನಾ ರೀತಿಯಾದಂಥ ಅನುಮಾನಗಳಿಗೆ ಕಾರಣವಾದಂಥ ವಿಚಾರಗಳು ನಿಮಗೆ ಯಾರೂ ತಿಳಿಸ್ಬೇಕಾಗಿಲ್ಲ. ನಿಮ್ಮನ್ನು ನೀವೇ ತಿಳ್ಕೊಬೋದು. ಆವಾಗ ಪಕ್ಕ ತಿಳ್ಕೊಬೋದು ಏನಾಗಿದೆ, ಯಾಕೆ. ಇವತ್ತು ನಾವು ಒಂದು ವ್ಯವಹಾರ ಮಾಡಬೇಕು, ಒಂದು ಫ್ಯಾಕ್ಟ್ರಿ ಕಟ್ಟಬೇಕು, ಒಂದು ಭೂಮಿಯಲ್ಲಿ ಒಂದು ಬೆಳೆ ಹಾಕಬೇಕು. 10 ನಿಮಿಷ ನಿಮ್ಮಲ್ಲಿ ನೀವು ಕೂತ್ಕೊಂಡಾಗ ನಿಮಗೆ ದಾರಿ ಕಾಣುತ್ತೆ, ಹೀಗೆ ಮಾಡಬೇಕಾಗಿತ್ತು ಅಂತ ಪಕ್ಕ ಗೊತ್ತಾಗುತ್ತೆ ವಿಚಾರ. ಅವರೇ ಪರಮಾತ್ಮ ಸ್ವರೂಪ, ಅವರೇ ಗುರುಗಳು, ಅವರೇ ಧ್ಯಾನಿಗಳು, ಜ್ಞಾನಿಗಳು ಅವರೇನೆ. ಆ ಒಂದನ್ನು ಸಾಧನೆ ಮಾಡಿಕೊಳ್ಳ್ರಿ ಅಂತ ಹೇಳಿದ್ರು. ಯಾರು? ತಾತಪ್ಪ ಕೈವಾರ ತಾತನವರು ಇದನ್ನೇ ಅವ್ರು ಹೇಳಿದ್ರು. ಎಲ್ಲ ಕಡೆ ಇದನ್ನೇ ಹೇಳಿದರು. ಎಲ್ಲ ವಿಚಾರದಲ್ಲೂ ಇದೇ ರೀತಿಯಾಗಿ ಹೇಳಿದರು. ಎಲ್ಲ ವಿಚಾರದಲ್ಲೂ ಇದನ್ನೇ ತೋರಿಸ್ಕೊಂಬಂದಿದ್ದಾರೆ ಅವರು, ಅವರ ಎಲ್ಲ ವಿಚಾರಗಳಲ್ಲೂ.